ಗೊತ್ತಿಲ್ದಲೆ ಒಂದ್ ದಿವಸ ಫ್ಯಾನ್ ಹಾಕ್ಬಿಟ್ಟು ನಾವ್ ಯಾವತ್ತೂ ಫ್ಯಾನ್ ಆಗ್ತಿರ್ಲಿಲ್ಲ ಆ ಟೈಮ್ ನಲ್ಲಿ. ಬಹುಶಃ ಅವಾಗ ಚಳಿಗಾಲ ಅನ್ಸುತ್ತೆ, ನಂಗೆ ನೆನಪಿಲ್ಲ. ಬಟ್ ಆ ಟೈಮ್ ನಲ್ಲಿ ಯಾರೋ ಒಂದ್ ದಿವಸ ಫ್ಯಾನ್ ಹಾಕ್ಬಿಟ್ರು. ಚಿರತೆಗೆ ಆಕಾಶದಿಂದ ಏನೋ ಬಂದ್ಬಿಡ್ತು ಅಂತೇಳಿ ಇಷ್ಟು ಆಗ್ಲೇ ಒಂದು 6 ತಿಂಗಳಿಂದ ಇತ್ತು ನಮ್ಮ ಮನೆಯಲ್ಲಿ. ಆದ್ರೆ ಒಂದ್ ದಿವಸ ಫ್ಯಾನ್ ಹಾಕಿದಾಗ ಇಷ್ಟು ಡಿಸ್ಟರ್ಬ್ ಆಗ್ಬಿಡ್ತದು, ಕಿರ್ಚ್ಕೊಂಡು ಎಲ್ಲಾ ಕಡೆ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಸೇರ್ಕೊಳಕ್ ಪ್ರಯತ್ನ ಪಡೋದು. ನನ್ಗೆ ಆ ಕಲ್ಪನೆನೇ ಇರಲಿಲ್ಲ, ಇದು ಆಕಾಶನ ನೋಡ್ತಾ ಇರುತ್ತೆ, ಆಕಾಶದಲ್ಲಿ ಏನಾರ ಬಂದು ಅಟ್ಯಾಕ್ ಮಾಡುತ್ತೆ ಅಂತೇಳಿ ಹಿಂಗೆ ಯೋಚನೆ ಮಾಡ್ತಿರುತ್ತೆ ಅನ್ನೋದೇ ಗೊತ್ತಿರ್ಲಿಲ್ಲ. ಸೊ ಇಂಥವೆಲ್ಲ ವನ್ಯಜೀವಿಗಳಿಂದ ಸಾಕಷ್ಟು ಜೀವನಕ್ಕೆ ಬೇಕಾಗಿರುವಂತಹ ಪಾಠಗಳು. ಅದೊಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ವಂಡರ್ಫುಲ್. ನಾನಂತೂ ಅದ್ರಲ್ಲಿ ತುಂಬಾ ಲಕ್ಕಿ. ಕೋತಿಗಳ ಜೊತೆ ಬದುಕಿದ್ದೀನಿ, ಚಿರತೆಗಳ ಜೊತೆ ಬದುಕಿದ್ದೀನಿ, ಹಾವುಗಳ ಜೊತೆ ಬದುಕಿದ್ದೀನಿ, ಅಫ್ಕೋರ್ಸ್ ಮನುಷ್ಯಗಳ ಜೊತೆನೂ ಇದ್ದೀನಿ. ತುಂಬಾ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ರಿ, ಖುಷಿ ಆಯ್ತು. ಒಂದೆರಡು ನಿಮ್ಮ ಒಂದು ಸಲಹೆ ಅಥವಾ ಸಂದೇಶ ರೂಪದಲ್ಲಿ ಈ ಪರಿಸರ ದಿನಾಚರಣೆಗೆ ಎಲ್ರಿಗೂ ಏನ್ ಹೇಳ್ಬೋದು? ನಂದು ಸಲಹೆ ಅಂತ ಏನ್ ಕೊಡಲ್ಲ ಜೇಟ್ಲಿ, ನಾನು ಅಷ್ಟೊಂದು ದೊಡ್ಡ ಮನುಷ್ಯ ಅಲ್ಲ. ಆದ್ರೆ ಏನಂದ್ರೆ ಒಂದನ್ನ ಹೇಳ್ಬಲ್ಲೆ, ಏನಂದ್ರೆ ಹೇಗಿದೆ ಹಂಗೆ ಬಿಟ್ರೆ ಸಾಕಾಗಿದೆ. ಈಗ ನೀವೇನು ದೊಡ್ಡದಾಗಿ ಏನು ರಿಪೇರಿ ಮಾಡ್ಬೇಕಾಗಿಲ್ಲ, ಅಡಿಷನಲ್ ಗಿಡಗಳು ಹಾಕ್ಬೇಕಾಗಿಲ್ಲ, ಮರಗಳು ಹಾಕ್ಬೇಕಾಗಿಲ್ಲ. ಹೆಂಗಿದೆ ಹಂಗ್ ಬಿಟ್ಬಿಟ್ರೆ ಸಾಕು, ತಾನಾಗೆ ಚೆನ್ನಾಗಿರುತ್ತೆ. ಸೊ ಹೆಂಗಿದೆ ರಿಸ್ಟೋರ್ ಮಾಡೋದು ಹೆಂಗಿದೆ ಅಷ್ಟಕ್ಕೆ, ಅದನ್ನೇನು ಡಿಸ್ಟರ್ಬ್ ಮಾಡ್ದಂಗೆ ಬಿಟ್ಬಿಟ್ರೆ ಸಾಕಾಗಿದೆ. ಅದೇ ಒಂದ್ ದೊಡ್ಡ ಕೊಡುಗೆ ನಮ್ದು. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತ, ಅವುಗಳ ಪಾಡ್ಗೆ ಅವನ್ ಬಿಟ್ಬಿಡಿ, ಹೇಗಿದೆ ಹಂಗೆ ಬಿಟ್ಬಿಡಿ, ನೀವು ನ್ಯಾಚುರಲ್ ಆಗಿ ಬದುಕದ್ ತಿಳ್ಕೊಳ್ಳಿ ಅಷ್ಟೇ. ಎಸ್ ಮೂರ್ತಿ, ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಟ್ಲೀಸ್ಟ್ ಒಂದು 7-8 ವಿಡಿಯೋಗಳಾದ್ರೂ ಇದೆ ಮೂರ್ತಿ ಅವರು ಮಾತಾಡಿರೋದು. ಮೂರ್ತಿ ಬಂದ್ರೆ ನಂಗೆ ಏನೋ ಒಂಥರ ಹಬ್ಬದ ತರ, ಒಂಥರ ಖುಷಿ. ಅಪರೂಪಕ್ಕೊಂದ್ಸರಿ ಏನಾದ್ರೂ ಕನೆಕ್ಟ್ ಆಗ್ತಾ ಇರ್ತೀವಿ ಅಂತ. ಥ್ಯಾಂಕ್ ಯು ಮೂರ್ತಿ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವಿವೇಕಾನಂದ್ರ ಜೊತೆಗೆ ನಾವು ಮಾತುಕತೆನ ಮುಂದುವರಿಸೋಣ. ವಿವೇಕಾನಂದ್ರೆ ಸಾರಿ, ನಾನು ಇಲ್ಲ ನೀವು ಒಂದ್ ರೀತಿ ಇನಾಗ್ರೇಷನ್ ಗೆಸ್ಟ್ ರೂಪದಲ್ಲಿ ಬಂದಾಗಾಯ್ತು. ನೀವು ಬರೋದೇ ನಮ್ಗೆ ಸಿಗೋದೇ ಅಪರೂಪ. ಯಾಕಂದ್ರೆ ತಿಂಗಳಲ್ಲಿ 2 ದೇಶ ಸುತ್ತುತ್ತಾ ಇರ್ತೀರಿ. ಓಕೆ, ನಾಳೆ ಸಿಂಗಾಪುರ್ ಹೋಗ್ತಿದ್ದೀನಿ. ನಾಳೆ ಸಿಂಗಾಪುರ್. ಓಕೆ ಓಕೆ, ಆಲ್ ದಿ ಬೆಸ್ಟ್, ಹ್ಯಾಪಿ ಜರ್ನಿ. ನಾವು ಮುಂದೆ ನಿಮ್ ಜೊತೆ ಕೈ ಜೋಡಿಸ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಓಕೆ ಓಕೆ, ಥ್ಯಾಂಕ್ ಯು. ಎಸ್ ವಿವೇಕಾನಂದ್ರೆ ನಮಸ್ಕಾರ. ವಿಡಿಯೋ ಆನ್ ಆಗಿಲ್ಲ, ವಿಡಿಯೋ ಆನ್ ಮಾಡ್ಕೊಳ್ಳಿ ದಯವಿಟ್ಟು. ವಿವೇಕಾನಂದರು ಇವತ್ತು ನಮಗೆ ಇಡೀ ಪರಿಸರದ ಅಗಾಧತೆಯ ಬಗ್ಗೆ ಮಾತಾಡೋದಕ್ಕೆ ನಾನು ಕೋರಿದ್ದೇನೆ ಅವ್ರನ್ನ. ಜೊತೆಗೆ ಪ್ರಾಮುಖ್ಯತೆ, ಈ ಪರಿಸರದ ಪ್ರಾಮುಖ್ಯತೆ ಏನು, ಈ ನಾಶದ ಕಾರಣಗಳೇನು, ಅನೇಕ ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡೋದಕ್ಕೆ ಬಯಸಿದ್ದೇನೆ. ಮೊದಲನೇದಾಗಿ ಈ ಪರಿಸರದ ಅಗಾಧತೆ ಅಂದ್ರೆ, ಈಗ ನಾನು ಮೂರ್ತಿಯವ್ರನ್ನ ಬಿಡುವಿದ್ರೆ ಬನ್ನಿ ಅಂತ ಯಾಕೆ ಮೆಸೇಜ್ ಹಾಕಿದ್ದೆ ಅಂದ್ರೆ, ಒಂದು 130 ದೇಶ ನೋಡಿರೋ ವ್ಯಕ್ತಿ, ಅಷ್ಟು ದೇಶವನ್ನ ಕಣ್ಣಾರೆ ನೋಡಿ ತುಂಬಿಕೊಂಡವ್ರದ್ದು ಮಾತು ನಮಗೆ ಮುನ್ನುಡಿಯ ರೂಪದಲ್ಲಿ ಇರುತ್ತೆ ಎನ್ನುವ ದೃಷ್ಟಿಯಿಂದ. ಮೈಕ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ವಿವೇಕಾನಂದ ಅವರೇ, ಮೈಕ್ ಅನ್ಮ್ಯೂಟ್ ಮಾಡಿ. ಎಲ್ಲಿದೆ ಗೊತ್ತಾಗ್ತಾ ಬಂತಿದೆ, ಇಲ್ಲ ಅನ್ಮ್ಯೂಟ್ ಆಗಿದೆ. ಓಕೆ, ಮಾತಾಡಿ ಸರ್. ಕೇಳ್ತಾ ಇದೆಯಾ? ಇಲ್ಲ, ನನಗೆ ಕ್ಯಾಮ್ರಾಗ ಮುಂದೆ ಬರ್ಬೇಕಾಗತ್ತೆ. ಸೊ ಅದು ಬರ್ತಾ ಇಲ್ಲ ಅಂದ್ರೆ ನಿಮ್ ಮೈಕ್ ಫುಲ್ ಆನ್ ಆಗಿಲ್ಲ ಅಂತ ಕರೆಕ್ಟ್ ಆಗಿ. ಇನ್ನೊಂದ್ಸರಿ ಆ ಕೆಳಗಡೆ ಇರುತ್ತಲ್ಲ ಮ್ಯೂಟ್, ಅನ್ಮ್ಯೂಟ್ ಮಾಡಿ. ಎಸ್ ಸರ್, ಮಾಡಿ. ನೀವು ಆಫೇ ಮಾಡಬೇಡಿ. ಈಗ ಕರೆಕ್ಟ್ ಮಾತಾಡಿ. ಪರಿಸರದ ಅಗಾಧತೆ ಬಗ್ಗೆ ಮಾತಾಡಿ ಸರ್. ಅಂದ್ರೆ ನೀವು ಹೇಳಿದ್ರಲ್ಲ ಪರಿಸರದ ಅಗಾಧತೆ ಅಂತ ಹೇಳಿ, 120 ದೇಶ 130 ದೇಶ TVN ಮೂರ್ತಿ ಅವರು ಅಂತ ಹೇಳಿದ್ರಲ್ಲ. ಆಕ್ಚುಲಿ ಆ ತರದಲ್ಲಿ ಹೇಳೋದಾದ್ರೆ ಭೂಮಿಯೇ ಈ ಅಗಾಧತೆಗೆ ಒಂದು ಸಣ್ಣ ಪುಟ್ಟ ಜಾಗ. ಪರಿಸರ ಅನ್ನೋದು ಹೇಗಿದೆ ಅಂದ್ರೆ, ಪರಿಸರದಲ್ಲಿ ಭೂಮಿಯೂ ಕೂಡ ಒಂದು ಸಣ್ಣ ಭಾಗ. ಅಂದ್ರೆ ಅದ್ರ ಅಗಾಧತೆ ಲೆಕ್ಕ ಹಾಕೊಳ್ಳಿ. ಈ ನಾವೇನು ಇವತ್ತು ಇಡೀ ವಿಶ್ವ ಅಂತ ಏನ್ ಹೇಳ್ತೀವಿ, ಇದು ಪುಟ್ಟದು. ಅಂದ್ರೆ ಭೂಮಿಯ 3 ಪಟ್ಟು ಹೆಚ್ಚು ನೀರಿದೆ, ಅದರ 1000 ಪಟ್ಟು ನೀರು ಆಕಾಶ ಇದೆ. ಅನೇಕ ಆಕಾಶ ಕಾಯಿಗಳಿದಾವೆ, ಗ್ರಹಗಳಿದಾವೆ, ನಕ್ಷತ್ರಗಳಿದಾವೆ. ಸೊ ಈ ಪರಿಸರ ಅನ್ನೋದಿದೆಯಲ್ಲ, ಇದೊಂಥರ ತೀರಾ ಅಗಾಧತೆ. ಅದಕ್ಕಿನ್ನೂ ಯಾವ್ದಾದ್ರು ದೊಡ್ಡ ಪದ ಉಪಯೋಗಿಸ್ಬೇಕೇನೋ ಅನ್ಸುತ್ತೆ, ಅಷ್ಟೊಂದು ದೊಡ್ಡದು. ಹಾಗಂತ ನಾವು ನಮ್ಮ ಅರಿವಿನ ಪರಿಸರವನ್ನ ಮಾತ್ರ ತಗೊಳ್ಳೋದಾದ್ರೆ, ಸಾಮಾನ್ಯವಾಗಿ ನಾವು
ಗಾಳಿ, ನೀರು, ಗಿಡ, ಮರ, ಬೆಟ್ಟ, ಗುಡ್ಡ, ದಿನನಿತ್ಯದ ನಮ್ಮ ಸಂಪರ್ಕದಲ್ಲಿರುವ ಎಲ್ಲ ವಸ್ತುಗಳನ್ನ ನಾವು ಪರಿಸರ ಅಂತೇಳಿ ಒಂದು ಸರಳವಾಗಿ ವ್ಯಾಖ್ಯಾನ ಮಾಡ್ಬೋದು. ಯಾಕೆಂದ್ರೆ ಪರಿಸರದ ಅಗಾಧತೆಯನ್ನ ತಗೊಂಡೋಗೋದ್ರೆ ಎಷ್ಟೋ ನಮಗೆ ಪರಿಚಯವೇ ಇರೋದಿಲ್ಲ. ನಮ್ಮ ದಿನನಿತ್ಯದ ನಮ್ಮ ಬದುಕಿನ ಭಾಗಗಳಾಗಿರುವಂತಹ ಬೆಟ್ಟ, ಗುಡ್ಡ, ನದಿ, ಕಾಡು, ಗಾಳಿ, ನೀರು, ಆಹಾರ, ಈ ಎಲ್ಲವನ್ನೂ ಕೂಡ ನಾವು ಸಾಮಾನ್ಯವಾಗಿ ಪರಿಸರ ಅಂತೀವಿ. ಇವತ್ತು ಪರಿಸರ ದಿನ ಕೂಡ ಸೂರ್ಯನ ಉಳಿಸ್ಲಿಕ್ಕೆ ಅಥವಾ ಚಂದ್ರನ ಉಳಿಸ್ಲಿಕ್ಕೆ ಅಥವಾ ಇನ್ಯಾವುದೋ ಅಂಟಾರ್ಟಿಕನ್ನು ಆ ತರದ್ದೇನಿಲ್ಲ. ಇವತ್ತು ನಾವು ನಿಜವಾಗ್ಲೂ ಪರಿಸರದ ಬಗ್ಗೆ ಮಾತಾಡ್ತಾ ಇರೋದು ಸರಳವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಗಾಳಿ, ನೀರು, ಆಹಾರ, ತಾಪಮಾನ ಈ ವಿಷಯಗಳನ್ನ ನಾವು ಈ ಪರಿಸರದ ದಿನದ ಮುಖ್ಯ ಅಂಶಗಳಾಗಿ ಮಾಡ್ಬೇಕಾಗುತ್ತೆ. ಸೊ ಅದರಿಂದ ಪರಿಸರದ ಅಗಾಧತೆ ನಮ್ಮ ಊಹೆಗೂ ನಮ್ಮ ಕಲ್ಪನೆಗೂ ನಿಲುಕದಷ್ಟು ಅಗಾಧವಾದದ್ದು. ಅದ್ರ ಪ್ರಾಮುಖ್ಯತೆ ಏನು ಅಂದ್ರೆ ಅದು ಒಂಥರ ಜೀವ ಜಗತ್ತು, ನಮ್ಮ 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 ಬದುಕೆ, ನಮ್ಮ ಜೀವವೇ ಬದುಕು, ಜೀವ ಎರಡೂ ಕೂಡ ಇದೆಯಲ್ಲ, ಇದು ಪರಿಸರದ ಮೇಲೆ ಅವಲಂಬಿತವಾಗಿರುವುದು. 30 ಸೆಕೆಂಡ್ ನಿಂತ್ರೆ ನಾವು ಬದುಕೋದಿಲ್ಲ. 24 ಗಂಟೆನೋ ಅನ್ನೋ ಒಂದು ಸಹಜ ವಾತಾವರಣದಲ್ಲಿ 48 ಗಂಟೆನೋ ಆಹಾರ ಇಲ್ಲ ಅಂದ್ರೆ ನಾವು ಬದುಕೋದಿಲ್ಲ. ಸುಮಾರು ಮತ್ತೆ 48, 60 ಗಂಟೆನೋ 70 ಗಂಟೆನೋ ನೀರಿಲ್ಲ ಅಂದ್ರೆ ನಾವು ಬದುಕೋದಿಲ್ಲ. ತಾಪಮಾನ ಈ ಕ್ಷಣಕ್ಕೆ ನಿಮ್ಗೆ ಗೊತ್ತಿದೆ, ನಾಗಪುರದಲ್ಲಿ 56 ಡಿಗ್ರಿ ಸೆಲ್ಸಿಯಸ್ ಆಗಿತ್ತು ಮೊನ್ನೆ. ಡೆಲ್ಲಿ 52 ಆಸುಪಾಸಿನಲ್ಲಿತ್ತು. ಅಂದ್ರೆ ನಮ್ಮ ದೇಹ ಸುಮಾರು 20 ರಿಂದ 30 ಅಥವಾ 30 ಡಿಗ್ರಿ, ಆಕ್ಚುಲಿ ಇದೇನಿಲ್ಲ 25 ರಿಂದ 30 ಇದೆಯಲ್ಲ, ಈ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಮಾತ್ರ ನಮ್ಮ ದೇಹ, ಪ್ರಾಣಿಗಳು ಹೆಚ್ಚು ಕಡಿಮೆ ಒಂದು ಆರೋಗ್ಯವಂತ ಪರಿಸ್ಥಿತಿಯಲ್ಲಿ ಇರ್ತವೆ. ಆದ್ರೆ ನೋಡಿ, ಈಗ ನೀವು ಒಂದು ನೀರ್ ಕಾಯ್ಬೇಕು, ಹಾಲು ಕಾಯ್ಬೇಕು, ಏನೇ ಆಗ್ಲಿ ಅದು ನಿಧಾನವಾಗಿ ಬಾಯ್ಲ್ ಆಗ್ತಾ ಇರ್ತಲ್ಲ, ಆಗ 30 ಡಿಗ್ರಿ 35 ಡಿಗ್ರಿ ಸೆಲ್ಸಿಯಸ್ ಆಗ್ತಾ ಇದ್ದಂಗೆ ನಮ್ಮ ದೇಹ, ನಿಮ್ಗೆ ಗೊತ್ತಿದೆ ಮೊಬೈಲುಗಳು, ಕಂಪ್ಯೂಟರ್ಗಳು ಕೂಡ ಒಂದು ಟೆಂಪರೇಚರ್ ಅಲ್ಲೇ ಬದುಕೋದದು. ಅದು ಜಾಸ್ತಿ ಆಗಿದ ತಕ್ಷಣ ನಮ್ಮ ಮೊಬೈಲ್ಗಳು ಕೂಡ ಆಫ್ ಆಗ್ತವೆ, ಕಂಪ್ಯೂಟರ್ಗಳು ಕೂಡ ತೊಂದರೆ ಆಗ್ತವೆ. ಹಾಗೆ ಕೋಳಿ ಫಾರಂ ಆಗ್ಲಿ ಅಥವಾ ಇನ್ಯಾವುದೋ ಹಂದಿ ಅಥವಾ ಹಸುವಿನ, ಅದಕ್ಕೂ ಕೂಡ ಒಂದು ಟೆಂಪರೇಚರ್ ಅಂತ ಇರುತ್ತೆ. ಪರಿಸರದ ತಾಪಮಾನ ಜಾಸ್ತಿ ಆದಾಗ ನಮ್ಮ ಕಿಡ್ನಿ, ಹಾರ್ಟು, ಬ್ರೈನು, ಚರ್ಮ ಎಲ್ಲವೂ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಈ ಜೀವ ಜಗತ್ತು ಪರಿಸರ ಮತ್ತು ನಾವು ಹೊಂದಾಣಿಕೆ ಆಗೋಗಿದೆ. ಆದ್ರೆ ಈಗ ಪರಿಸರದ ದಿನ ಯಾಕೆ ನಾವು ಆಚರಣೆ ಮಾಡ್ತಾ ಇದೀವಿ ಅಂದ್ರೆ ಅದು ತನ್ನ ಮಿತಿಯನ್ನ ಮೀರ್ತಾ ಇದೆ. ಉದಾಹರಣೆಗೆ ಗಾಳಿಯಲ್ಲಿ ಶುದ್ಧ ಗಾಳಿ ಸಂಪೂರ್ಣ ಶುದ್ಧ, ಆದ್ರೆ ಆ ಗಾಳಿ ಎಷ್ಟು ಇರಬೇಕು, ಆ ಧೂಳಿನ ಕಣಗಳಿದಾವಲ್ಲ, ಅದು ಅಪಾಯಕಾರಿ ಹಂತವನ್ನ ಮೀರಿ ಹೋಗಿದೆ. ಒಂದು ಮಾನಸ್ಥಿತಿ. ಎಸ್ ಸರ್. ಈ ಭವಿಷ್ಯದ ಆಶಯಗಳು ಯಾವ ತರ ಇಟ್ಕೋಬಹುದು ಅಂತೀರಿ? ಹೇಗೇನ್ ಇದೆಲ್ಲವೂ ನಾವು ಇಷ್ಟೊತ್ತು ಏನ್ ಮಾತಾಡಿದೀವಲ್ಲ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಭವಿಷ್ಯದ ಆಶಯಗಳು ಹೇಗೆ ಅಂದ್ರೆ, ಸದ್ಯಕ್ಕಂತೂ ಪರಿಸರ ವಿನಾಶದ ಅಂಚಿನಲ್ಲಿದೆ. ಬಟ್ ಸಂಪೂರ್ಣ ವಿನಾಶವ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಅದು ಎಚ್ಚರಿಕೆಯನ್ನ ಕೊಡ್ತಾ ಇದೆ ಪರಿಸರ. ಈಗ ನೋಡಿ 42 ಡಿಗ್ರಿ ಆಯ್ತು. ಮೇಘಸ್ಫೋಟದ ಬಗ್ಗೆ ಎಲ್ಲೂ ಇತಿಹಾಸದಲ್ಲಿ ಆತಹ ದೊಡ್ಡ ಮೇಘಸ್ಫೋಟಗಳ ಬಗ್ಗೆ ಕೇಳೇ ಇರಲಿಲ್ಲ, ಅಥವಾ ಮೇಘಸ್ಫೋಟ ಆಗಿದ್ರು ಅದು ಕಾಡಿನ ಮಧ್ಯೆ ಎಲ್ಲೋ ಆಗ್ತಾ ಇತ್ತು. ಆದ್ರೆ ಈಗ ಮೇಘಸ್ಫೋಟಗಳು ಕೂಡ ನಾಡಿನ ಮಧ್ಯೆ ಆಗ್ತಾ ಇದೆ. ಸೊ ಅಂದ್ರೆ ಪರಿಸರ ಎಲ್ಲೋ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಆಮೇಲೆ ಮಳೆ ಬಂದ್ರೆ ಪ್ರವಾಹಗಳು ಸಿಕ್ಕಾಪಟ್ಟೆ ಬರ್ತಾ ಇದೆ, ಸೆಕೆ ಸಿಕ್ಕಾಪಟ್ಟೆ ಆಗ್ತಾ ಇದೆ, ಚಳಿ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಅಂದ್ರೆ ಪರಿಸರ, ಆಮೇಲೆ ಸಮಯ ಕೂಡ ಯಾವುದು ನಾವು ಅನ್ಕೋತಾ ಇದ್ವಿ ಜೂನ್ ಇಂದ ಮುಂಗಾರು ಬರ್ಬೇಕು ಅಥವಾ ಒಂದೊಂದು ಸಮಯ ಏನಿದೆ ಹವಾಮಾನ ಇಲಾಖೆದು, ಅದು ಕೂಡ ಇವತ್ತು ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಇದಕ್ಕಿದ್ದಂಗೆ ಬೇರೆ ಸಂದರ್ಭದಲ್ಲಿ ಮಳೆ ಬರೋದು, ಮಳೆಯಿಂದ ಅಕಾಲಿಕ ಮಳೆ ಬರೋದು. ಆಮೇಲೆ ಮೊದಲು ಮಳೆ ಸಾರ್ವತ್ರಿಕವಾಗ್ತಾ ಇತ್ತು, ಈಗ ಹಾಗಿಲ್ಲ. ಈಗ ನಮ್ಮನೆ ಒಂದು ಕಿಟಕಿ ಭಾಗದಲ್ಲಿ ನೀವು ನಂಬೋದಿಲ್ಲ, ಒಂದು ಅರ್ಧ ಕಿಲೋಮೀಟರ್ ಗ್ರೌಂಡ್ ಅಲ್ಲಿ ಮಳೆ ಬರ್ತಾ ಇರುತ್ತೆ, ಮನೆಗೆ ಫೋನ್ ಮಾಡಿದ್ರೆ ಮನೆಯಲ್ಲಿ ಮಳೆ ಇಲ್ಲ ಅಂತಾರೆ. ಈ ಕಿಟಕಿಯಲ್ಲಿ ನೋಡಿದ್ರೆ ಅಲ್ಲಿ ಮಳೆ ಕಾಣ್ತಾ ಇರುತ್ತೆ, ಆ ಮನೆ ಇನ್ನೊಂದು ಭಾಗದಲ್ಲಿ ನೋಡಿದ್ರೆ ಮಳೆನೇ ಕಾಣ್ತಾ ಇಲ್ಲ. ಅಂದ್ರೆ ಪ್ರಕೃತಿ ಎಷ್ಟು ಒತ್ತಡಕ್ಕೆ ಒಳಗಿದೆ ಅಂದ್ರೆ ಅದು ಕೂಡ ಇಂಬ್ಯಾಲೆನ್ಸ್ ಆಗೋಗ್ತಾ ಇದೆ. ಅದು ಒಂದು ವಿಚಿತ್ರ ಪರಿಸ್ಥಿತಿ. ಆ ಕಾರಣಕ್ಕಾಗಿ ಖಂಡಿತವಾಗ್ಲೂ ಆಶಯಗಳನ್ನ ಇದನ್ನ ಮಾಡಕ್ ಆಗ್ಲಿಲ್ಲ ಅಂದ್ರೆ ಪರಿಸರಕ್ಕೆ ನಾವು ಏನು ಹಾನಿ ಮಾಡ್ತಾ ಇದೀವಲ್ಲ, ಆಲ್ಮೋಸ್ಟ್ ಇದೊಂಥರ ಸಾಮೂಹಿಕ ಅತ್ಯಾಚಾರ ಅಂತ ಕರಿಬಹುದು. ಸೊ ಇದು ತೀರಾ ಅಪಾಯಕಾರಿ ಹಂತಕ್ಕೆ ಹೋಗ್ತಾ ಇರೋದ್ರಿಂದ ನಾವ್ ಏನಾದ್ರೂ ಮಾಡಿ ಉಳಿಸುವ ಕ್ರಮಗಳನ್ನ ಮಾಡ್ಬೇಕು. ಆಶಯ ಇದೇ ಆಗಿರ್ಬೇಕು. ನಾನು ಹೇಳಿದ್ನಲ್ಲ, ಎಲ್ಲ ನಿಮ್ಗೆ ಒಳ್ಳೆ ಮೊಬೈಲು, ಒಳ್ಳೆ ಶೂ, ಮತ್ತೆ ಒಳ್ಳೆ ಕಾರು, ಇದಕ್ಕೆ ಕೊಡ್ತಾ ಇರುವ ಮಹತ್ವವನ್ನ
ಒಳ್ಳೆ ಗಾಳಿ, ನೀರು, ಆಹಾರ, ಮತ್ತು ಗಿಡ ಮರ, ನೆಮ್ಮದಿ, ಅಲ್ಲಿ ಕಳೆಯುವಂತ ಸಮಯ, ಒಳ್ಳೆ ಪಾರ್ಕ್ಗಳು, ಒಳ್ಳೆ ಕಾಡುಗಳು, ಒಳ್ಳೆ ಪ್ರಾಣಿ ಪಕ್ಷಿಗಳು, ಹೀಗೆ ಮಹತ್ವ ಕೊಟ್ರೆ. ಹೌದು, ಆ ನೆಟ್ವರ್ಕ್ ಅಲ್ಲಿ ಸ್ವಲ್ಪ ತೊಂದರೆ ಇರಬೇಕು ಅಂತ ಅನ್ನಿಸ್ತಾ ಇದೆ. ನಿಜವಾಗೂ ಕೂಡ ವಿವೇಕಾನಂದ HK ಅವರು ಪರಿಸರ ಕುರಿತು ಅಗಾಧತೆ, ಪ್ರಾಮುಖ್ಯತೆ, ನಾಳಿನ ನಾಶದ ಒಂದು ಕಾರಣಗಳು, ನಾಳಿನ ದುಷ್ಪರಿಣಾಮಗಳು, ರಕ್ಷಣೆಯ ಕ್ರಮಗಳು, ಸರ್ಕಾರದ ಜವಾಬ್ದಾರಿ, ಸಾರ್ವಜನಿಕರ ಜವಾಬ್ದಾರಿಗಳು ಮತ್ತು ಭವಿಷ್ಯದ ಆಶಯಗಳು, ಇವಿಷ್ಟು ಕೂಡ ಸಮಗ್ರವಾಗಿ ಮಾತನಾಡಿದ್ದಾರೆ. ಜೊತೆಗೆ TVN ಮೂರ್ತಿಯವರು ಒಂದು ರೀತಿ ಉತ್ತಮ ಆರಂಭವನ್ನು ನೀಡಿದರು. ಈ 130 ದೇಶವನ್ನು ನೋಡಿರೋರು, ಜೊತೆಗೆ ವೈಲ್ಡ್ ಲೈಫ್ ಜೊತೆಗೆ ಗುರುತಿಸ್ಕೊಂಡಿರೋರು, ಒಳ್ಳೆ ಉತ್ತಮವಾದ ಒಬ್ಬ ಫೋಟೋಗ್ರಾಫರ್ ಕೂಡ. ಅವರು ಕೂಡ ಮಾತಾಡಿದ್ದು ನಿಜಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಗೀತಾ ಅವರೇ, ಈಗ ವಿವೇಕಾನಂದ ಅವರ ಮಾತುಗಳನ್ನು ಕೇಳಿದಾಗ ಏನು ಅನ್ನಿಸ್ತು ನಿಮಗೆ? ಹಾ ಸರ್, ನಮಸ್ತೆ. ಅವ್ರು ಮಾತನಾಡ್ತಾ ಇರೋದು ಇಷ್ಟೊತ್ತು ನಾನು ಕೇಳ್ದೆ ಸರ್. ಯಾಕಂದ್ರೆ ಇಷ್ಟೊಂದು ಪರಿಸರ ಬಗ್ಗೆ ಇಷ್ಟೊಂದು ಅಧ್ಯಯನ ಮಾಡಿ ಜನಸಾಮಾನ್ಯರಿಗೆ ಒಳ್ಳೊಳ್ಳೆ ಮಾಹಿತಿ ಕೊಡ್ತಿದ್ದಾರೆ. ಎಷ್ಟೋ ಜನ ಗೊತ್ತಿಲ್ಲ ಸರ್ ಇಷ್ಟೊಂದು ಮಾಹಿತಿ. ಯಾಕಂದ್ರೆ ಇವಾಗ ಮನೆ ಕಟ್ತಾರೆ, ಎಲ್ಲ ಗಿಡ ಮರಗಳನ್ನೆಲ್ಲ ನಾಶ ಮಾಡ್ತಿದಾರೆ, IT-BT ಕಂಪನಿ ಮಾಡ್ತಿದ್ದಾರೆ, ರೋಡ್ ಮಾಡ್ತಿದ್ದಾರೆ, ಎಲ್ಲ ಗಿಡ ಮರ ನಾಶ ಮಾಡಿ ನಮ್ಮ ಉಸಿರಾಟಕ್ಕೆ ತೊಂದರೆ ಆಗ್ತಿದೆ. ಮೇನ್ ನಮ್ಮ ಸ್ಕಿನ್ ಅಂದ್ರೆ ನಮ್ಮ ಒಳಗಡೆ ಸ್ಕಿನ್ಗೆ ಅಷ್ಟು ತೊಂದರೆ ಆಗ್ತಿದೆ ಅಂದ್ರೆ ನಮ್ಮ ಒಳಗಡೆ ದೇಹದೊಳಗಡೆ ಎಷ್ಟು ತೊಂದರೆ ಆಗ್ತಿರ್ಬೋದು ಅಂತ ಹೇಳಿದಾಗ ಹೌದಲ್ವಾ, ನಿಜಕ್ಕೂ ಇದು ಯಾರು ತಿಳ್ಕೊಂಡಿರ್ಲಿಲ್ಲ. ಇನ್ ಮುಂದೆ ಆದ್ರೂ ಇವತ್ತು ಒಂದು ಜೂನ್ 5ರಂದು ಒಂದು ವಿಶ್ವ ಪರಿಸರ ದಿನ, ಇವತ್ತು ಈ ಒಂದು ಆನ್ಲೈನ್ ಕ್ಲಾಸ್ ಅಲ್ಲಿ ಹಲವಾರು ಜನಸಾಮಾನ್ಯರಿಗೆ ಉಪಯುಕ್ತವಾದಂತಹ ಒಂದು ಮಾಹಿತಿ ನೀಡ್ಲಿಕ್ಕೋಸ್ಕರ ತಾವು ವಿವೇಕಾನಂದ್ರ ಸರ್ನ ಪರಿಚಯ ಮಾಡಿದೀರಾ. ಸೊ ಒಂದು ಒಳ್ಳೆ ಕೆಲಸ ಮಾಡಿದೀರಾ ಸರ್ ಇವತ್ತು. ಯಾಕಂದ್ರೆ ನಾವೊಂದು ಇವತ್ತು ಏನು ಉಸಿರಾಟದ ತೊಂದ್ರೆ, ಒಂದು ಕಾಯಿಲೆಗಳು ಅನುಭವಿಸ್ತಾ ಇದೀವಿ ಎಂದು ಪರಿಸರದಿಂದಾನೆ. ಯಾಕಂದ್ರೆ ಪರಿಸರ ಎಲ್ಲ ಸರ್ವನಾಶ ಮಾಡ್ತಿದ್ದಾರೆ. ಸೊ ಅದಕ್ಕಾಗಿ ನಾವು ಒಂದು ಹಾಸ್ಪಿಟ್ಲ್ಗೆ ಹೇಳಿದ್ರಲ್ಲ ಸರ್, ಮೊದ್ಲೇ 3 ಮುಂಚೆನೆ ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಇವಾಗ. ನಿಜಕ್ಕೂ ಒಂದು ವಿನಾಶದ ಅಂಚಿನಲ್ಲಿ ಇದೆ ಅಂತ ಸರ್ ವಿಸ್ತಾರವಾಗಿ ಒಂದು ಸಮಗ್ರ ಮಾಹಿತಿ ಕೊಟ್ರು ಸರ್ ಪರಿಸರದ ಬಗ್ಗೆ. ಇವತ್ತು ಅವರ ಪರಿಚಯ ಆಗಿದ್ದು, ಅವರ ಮಾತುಗಳೆಲ್ಲ ಕೇಳಿ ಒಂದು ಅದ್ಭುತವಾದ ಮಾಹಿತಿ ಸಿಕ್ತು ಸರ್ ನಮ್ಗೆ. ಓಕೆ, ಕಟ್ಟೇರಿ ಸ್ವಾಮಿ. ನಮಸ್ತೆ ಸರ್ ಎಲ್ಲರಿಗೂ. ಇವತ್ತಿನ ಒಂದು ವಿಶ್ವ ಪರಿಸರ ದಿನ ಪ್ರತಿ ವರ್ಷದಂತೆ ಜೂನ್ 5ರಂದು ನಾವೆಲ್ಲ ಆಚರಣೆ ಮಾಡ್ತೀವಿ. ಇದು ಇವತ್ತು ವಿವೇಕಾನಂದ ಸರ್ ಹೇಳಿದ ಹಾಗೆ, ಯಾಕಂದ್ರೆ ನೋಡಿ ಮೊನ್ನೆ ಡೆಲ್ಲಿಯಲ್ಲಿ ಹೇಳಿದ್ದೆ ಉದಾಹರಣೆ ಹೇಳಿದ್ರು. ನಿಜ ಸರ್, ಯಾಕಂದ್ರೆ ನಮ್ಮಲ್ಲಿ 46 ಡಿಗ್ರಿ 44 ನಮ್ಮ ಬಳ್ಳಾರಿ ವಿಜಯನಗರ ಭಾಗದಲ್ಲಿ ಅತಿ ಹೆಚ್ಚು ಬಿಸಿಲು ಜಾಸ್ತಿ ಆಯ್ತು ಸರ್, ಡಿಗ್ರಿ. ಹಾಗಾಗಿ ಇಲ್ಲೆಲ್ಲ ಏನಾಯ್ತಪ್ಪ ಅಂತಂದ್ರೆ ಒಂದು ತಣ್ಣೀರಿನ ಬಟ್ಟೆ ಹಾಕಿಕೊಂಡು ಮಲಗೋ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಅಷ್ಟು ತುಂಬಾ ಬಿಸಿಲು ಗಾಳಿ ಕೂಡ ಆಗಿತ್ತು. ಯಾಕಂದ್ರೆ ನಾವು ಗಿಡಗಳನ್ನ ಹಿಡದೆ ನಾವು ಹಾಗೆ ಇತ್ತಂದ್ರೆ ಮುಂದಿನ ದಿನದಲ್ಲಿ ಸಾರ್ ಹೇಳಿದ ಹಾಗೆ ನಾವು ಆಕ್ಸಿಜನ್ ಹಿಂದೆ ಕಟ್ಕೊಂಡು ಹೋಗ್ಬೇಕಾಗತ್ತೆ. ಒಂದು ಯೂಟ್ಯೂಬ್ ಅಲ್ಲಿ ಇವರು ಗಂಗಾವತಿ ಪ್ರಾಣಿ ಸರ್ ಇದನ್ನ ಕಾಮಿಡಿ ಮೂಲಕ ನಮ್ಗೆ ಹೇಳ್ತಾರೆ. ಪ್ರತಿದಿನ ನಾವು ಸಿಲಿಂಡರ್ನ ಯಾವ ರೀತಿ ಹಿಂದೆ ಕಟ್ಕೊಂಡು ಹೋಗ್ತೀವಿ, ಅದೇ ರೀತಿ ನಮ್ ಬೆನ್ನಿಂದ ಕೂಡ ನಾವು ಸಿಲಿಂಡರ್ ಕಟ್ಕೊಂಡು ಹೋಗ್ಬೇಕಾಗುತ್ತೆ ಮುಂದಿನ ದಿನಗಳೇ ಅಂತ. ಅದು ಹತ್ರ ಮುಂದಿನ ದಿನದಲ್ಲಿ ಬರುತ್ತಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ನಾವು ಗಿಡಗಳನ್ನ ಇಡದೇ ಇದ್ದಲ್ಲಿ ಮುಂದಿನ ದಿನದಲ್ಲಿ ನಾವು ತುಂಬಾ ತೊಂದರೆಗೆ ಅನುಭವಿಸ್ಬೇಕಾಗುತ್ತೆ. ಅದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಪ್ರತಿ ಆದೇಶ ಮಾಡ್ಬೇಕು. ಪ್ರತಿ ಒಬ್ರು ಒಂದು ಬರ್ತ್ಡೇ ದಿನ ಆಗಿರ್ಬೋದು, ಮಗು ಹುಟ್ಟಿದ ತಕ್ಷಣನೇ ಒಂದು ಗಿಡ ಇಡ್ಬೇಕು ಅಂತ ಹೇಳಿ ಒಂದು ಆದೇಶ ಮಾಡಿದ್ರೆ ನಮಗೆ ಮುಂದಿನ ದಿನದಲ್ಲಿ. ಥ್ಯಾಂಕ್ ಯು ಕಟ್ಟೇರಿ ಸ್ವಾಮಿ. ಸಮೀತಾ ಏನ್ ಹೇಳ್ತಾರೆ ಕೇಳೋಣ. ಎಸ್ ಸಮೀತಾ. ನಮಸ್ತೆ ಸರ್. ಸರ್, ನಾನು ಇವತ್ತು ವಿವೇಕಾನಂದ ಸರ್ ಅವರು ಮಾತಾಡಿದ್ದನ್ನ ಕೇಳಿ ನನಗೆ ತುಂಬಾ ಬೇಸರ ಆಯ್ತು. ಯಾಕೆಂದ್ರೆ ಪ್ರಕೃತಿ ಮಾತೆ ಇಷ್ಟೆಲ್ಲ ನಮಗ್ ಕೊಟ್ಟಿದ್ದಾಳೆ, ಆದ್ರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಏನ್ ಕೊಟ್ಟು ಹೋಗ್ತಾ ಇದೀವಿ, ಏನ್ ಬಿಟ್ಟು ಹೋಗ್ತಾ ಇದೀವಿ? ವಿಷ ಭರಿತ ಅನಿಲ,
ಪಲ್ಯೂಟೆಡ್ ವಾಟರ್, ಸಾಯಿಲ್ ಕೂಡ ಫರ್ಟೈಲ್ ಸಾಯಿಲ್ ಇಲ್ಲ, ಅಲ್ಲೂನು ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಎಲ್ಲ ಆಡ್ ಆಗಿದೆ. ಆಹಾರದಲ್ಲಿ ಫುಡ್ ಚೈನ್ ಅಲ್ಲಿ ಕೂಡ ಎಲ್ಲ ಕಲುಷಿತವಾಗಿದೆ. ಸೊ ಅಟ್ಲೀಸ್ಟ್ ನಮ್ಮ ಜೀನ್ಸ್ ಅದಾದ್ರೂ ಕರೆಕ್ಟ್ ಆಗಿದ್ಯಾ? ಅದು ಇಲ್ಲ. ಸೊ ದಟ್ ಈಸ್ ಆಲ್ಸೋ ಡಿಟೋರಿಯೇಟೆಡ್. ನಮ್ಮ ಹೆಲ್ತ್ ಕೂಡ ಡಿಟೋರಿಯೇಟ್ ಆಗಿದೆ. ನಮ್ಮ ಮುಂದಿನ ಪೀಳಿಗೆಗೆ ಅವ್ರು ಹೇಗ್ ಹುಡ್ತಾ ಇದಾರೆ? ಈಗ ನಾವು ನೋಡ್ಬೋದು, ಹುಟ್ಟಿರೋ ಮಕ್ಳು ವರ್ಷ 1.5 ವರ್ಷ ಇರ್ತದೆ, ಎಲ್ಲ ಕನ್ನಡಕ ಹಾಕೊಂಡಿರ್ತಾವ ಮಕ್ಳು, ಆ ಕಿವಿಗ್ ಮಷಿನ್ ಹಾಕೊಂಡಿರ್ತಾವ. ಅವಕ್ಕೆ ಬರೀ ಇಂಜೆಕ್ಷನ್, ಅವರಿಗೆ ಕೊಡುವಂತ ಇಂಜೆಕ್ಷನ್ಸ್ ಓವರ್ ಆಲ್ 1 yearಗೆ 1.5-2 lakhs ಖರ್ಚು ಮಾಡ್ತಾರೆ ಪೇರೆಂಟ್ಸ್.